ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ಬ್ಲಾಗ್ ಬಂದು ಹಬ್ಬದ ಹಿಂದಿನ ಬ್ಲಾಗು ಮತ್ತು ಹಬ್ಬದ ಬ್ಲಾಗು ಎರಡು ಮಿಕ್ಸ್ ಮಾಡಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ಒಂದು ಬ್ಲಾಗು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋರಿಗೆ ನಿಮ್ಮಂಥ ಜನಗಳ ಸಪೋರ್ಟ್ ನಮಗೆ ಸಿಕ್ಕಿದ್ರೆ ಎಷ್ಟು ಯೂಸ್ಫುಲ್ ಆಗುತ್ತೆ. ಒಳ್ಳೊಳ್ಳೆ ಕಂಟೆಂಟ್ನ ನಾವು ಮಾಡೋದಕ್ಕೆ ನಮಗೂ ಒಂದೊಳ್ಳೆ ಒಂದೊಳ್ಳೆ ಐಡಿಯಾ ಸಿಗುತ್ತೆ. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಶಾರ್ಟ್ಸ್ ವೀಡಿಯೋಸು ಚೆನ್ನಾಗಿ ನಂದು ಮೂವ್ ಆಗ್ತಾ ಇದೆ, ಬಟ್ ವೀಡಿಯೋಗೆ ಯಾವುದೇ ರೀತಿ ರೆಸ್ಪಾನ್ಸ್ ಬರ್ತಾ ಇಲ್ಲ. ಸೊ ನೀವು ರೆಸ್ಪಾನ್ಸ್ ಮಾಡಿದ್ರೆ ನಾವು ಒಳ್ಳೆ ಒಳ್ಳೆ ಕಂಟೆಂಟ್ ಮಾಡೋದಕ್ಕೆ ನಮಗೂ ಯೂಸ್ಫುಲ್ ಆಗುತ್ತೆ. ಸೊ ಅದಕ್ಕೇನೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಸೊ ಇದು ಹಬ್ಬದ ಹಿಂದಿನ ಬ್ಲಾಗು. ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮೆಸ್ಸಿ ಆಗಿತ್ತು ಅಂದ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ನೈಟು ಎಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳೆದು ಸೊ ರಂಗೋಲಿ ಹಾಕೋಣ ಅಂತ ರಂಗೋಲಿ ಹಾಕ್ತಾಯಿದ್ದೆ. ರಂಗೋಲಿ ಎಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡಿ ನನ್ನ ಪಾಡಿಗೆ ನಾನು ಮೇಲೆ ಬಂದು ಮಲ್ಕೊಬಿಟ್ಟೆ. ಮತ್ತು ನಮ್ಮ ಯಜಮಾನ್ರು ಗಾಡಿ ಕ್ಲೀನ್ ಮಾಡ್ತಾಯಿದ್ರು, ಗಾಡಿ ತೊಳಿತಾಯಿದ್ರು. ನೀವು ತೊಳ್ಕೊಳ್ಳಿ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಬಂದೆ. ಮತ್ತು ಇದು ಮಾರನೇ ದಿನ ಎದ್ದು ನೀಟಾಗಿ ಕಸ ಎಲ್ಲ ಒರೆಸಿ ಮನೆ ಎಲ್ಲ ಒರೆಸ್ತಾ ಇದ್ದೆ, ಕಸ ಗುಡಿಸ್ತಾ ಇದ್ದೆ. ಯಾವುದೋ ಹೊಸ ಪಾರ್ಕೆ ಅಂತ ಪಾರ್ಕೆ ತೊಗೊಂಡೆ. ಪಾರ್ಕೆಯಿಂದಲೇ ಅರ್ಧ ಕಸ ಆಗ್ತಿತ್ತು. ಸೊ ಪಾರ್ಕೆ ಒಂಚೂರು ಚೆನ್ನಾಗಿರಲಿಲ್ಲ. ತಗೊಳ್ಳೋವಾಗ ಯಪ್ಪ ತುಂಬ ಬಿಲ್ಡಪ್ಪಲ್ಲಿ ಸಖತ್ತಾಗಿದೆ, ಹಂಗಿದೆ ಹಿಂಗಿದೆ ಅಂತ ಪಾರ್ಕೆನ ಕೊಟ್ಟರು. ಪಾರ್ಕೆ ನೋಡಿದ್ರೆ ತುಂಬ ಏನಕ್ಕೂ ಬೇಡ ಆ ಥರ ಇತ್ತು. ಸೊ ನನಗನ್ಸಿದ್ದೇನು ಅಂದರೆ ಮನೆ ಹತ್ರ ಬರ್ತಾರಲ್ಲ ಅವ್ರ ಹತ್ರ ತೊಗೋಬಾರ್ದು, ಒಂದು ಹೆಜ್ಜೆ ಮುಂದೆ ಹೋಗಿ ಅಂಗಡಿಲೇ ತೊಗೋಬೇಕು ಅಂತ ನನಗೆ ಗೊತ್ತಾಯಿತು ಈ ಒಂದು ವಿಷಯದಲ್ಲಿ. ಸೊ ಪಾರ್ಕೆ ಒಂದು ಸ್ವಲ್ಪನೂ ಚೆನ್ನಾಗಿ ಇರಲಿಲ್ಲ. ಸರಿ ಅಂದ್ಬಿಟ್ಟು ಮನೆಯೆಲ್ಲ ಗುಡಿಸಿ ಮುಂದಕ್ಕೆ 2 ಸತಿ ಕಸ ಹೊಡೆದು ಸರಿ ಅಂದ್ಬಿಟ್ಟು ಮನೆಯೆಲ್ಲ ಒರೆಸ್ತಾ ಇದ್ದೆ. ಅಪ್ಪ ಮಗಳು ಸೈಡಲ್ಲಿ ಕೂತಿದ್ರು. ಮನೆಯೆಲ್ಲ ಒರೆಸಿ ಚೀಲ ಹಾಕಿ ಮ್ಯಾಟ್ನ ಹಾಕಿ ಪಾತ್ರೆ ಇತ್ತು ಸ್ವಲ್ಪ, ಪಾತ್ರೆ ತೊಳಿತಾ ಇದ್ದೆ. ಪಾತ್ರೆ ತೊಳೆದು ಹಾಗೆ ಸ್ನಾನಕ್ಕೆ ಹೋಗೋಣ ಎಲ್ಲ ಮುಗಿಸ್ಬಿಟ್ಟು ಒಂದೇ ಸಲ ಅಂದ್ಬಿಟ್ಟು ಮುಗಿಸ್ತಾ ಇದ್ದೆ. ನೀಟಾಗಿ ತೊಳಿತಾ ಇದ್ದೆ. ನಾನು ಎಲ್ಲ ಮಾಡಿಬಿಟ್ಟು ಒಂದೇ ಸಲ ಸ್ನಾನಕ್ಕೆ ಹೋಗ್ತೀನಿ. ಮತ್ತು ಸ್ನಾನದಿಂದ ಬಂದು ನಾವು ಪೂಜೆ ಮನೆಗೆ ಹೋಗಬೇಕು. ಪೂಜೆ ಮನೆ ಒಳಗಡೆ ಹೋಗ್ಬೇಕಲ್ಲ, ದೇವ್ರ ಮನೆ ಒಳಗಡೆ. ಅದಕ್ಕೆ ಎಲ್ಲ ಮುಗಿಸ್ಬಿಟ್ಟು ಒಂದೇ ಸಲ ಹೋಗೋಣ ಅಂದ್ಬಿಟ್ಟು ಇದು ಮಾಡಿದೆ. ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಸಾಮಾನ ತೊಳಿತಾ ಇದ್ದೀನಿ. ಬೆಳ್ಳಿ ದೀಪ ತೊಗೊಂಡಾಗಿಂದ ಒಂದು ಸಲನೂ ಇಟ್ಟು ಪೂಜೆ ಮಾಡಿರಲಿಲ್ಲ. ಹಳೆ ಮನೇಲಿ ಇಟ್ಟು ಪೂಜೆ ಮಾಡಿರಲಿಲ್ಲ. ಹೊಸ ಮನೇಲಿ ದೇವ್ರ ಮನೆ ಇದೆಯಲ್ಲ, ಅದರಿಂದ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಬೆಳ್ಳಿ ದೀಪನ ಇಡೋಣ, ಹಬ್ಬದ ದಿವಸ ಇಡೋಣ ಅಂತ ತೊಗೊಂಡು ಅದನ್ನು ಎಲ್ಲ ನೀಟಾಗಿ ತೊಳ್ಕೊಂಡು ಎಲ್ಲ ಒರೆಸ್ಕೊಂಡು ಎತ್ತಿ ದೇವ್ರ ಮನೆ ಹತ್ರ ಇಟ್ಟು ಈ ಕಡೆ ಬಂದು ಗೆಣಸು ಕಡಲೆಕಾಯಿ ಅವರೆಕಾಯಿ ಎಲ್ಲ ಬೇಯಿಸೋಕ್ಕೆ ಅಂತ ಇಟ್ಟಿದ್ದೆ. ಇಟ್ಬಿಟ್ಟು ಇನ್ನು ಆ ಕಡೆ ಒಲೆ ಮೇಲೆ ಕುಕ್ಕರ್ ಇಟ್ಬಿಟ್ಟು ಪೊಂಗಲ್ಗೆ ಎಲ್ಲ ರೆಡಿ ಮಾಡಿದೆ. ಪೊಂಗಲ್ಗೆ ಅಕ್ಕಿನೂ ಹೆಸರುಬೇಳೆ ಒಂಚೂರು ತುಪ್ಪ ಹಾಕಿ ಬೇಯಿಸ್ಕೊಳ್ಳೋಕ್ಕೆ, ಅದು ವಿಷಿಲ್ ಬರೋಕ್ಕೆ ಒಲೆ ಮೇಲೆ ಇಟ್ಟೆ. ಅದು ಆಗುತ್ತೆ ಇದು ಆಗುತ್ತೆ ಎರಡೂ ಆಗುತ್ತೆ ಅಂತ. ಅಷ್ಟರಲ್ಲಿ ದೇವ್ರ ಮನೆನ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ನೀವೇ ನೋಡ್ಬೋದು ಎಲ್ಲ ರೀತಿ ರೆಡಿ ಮಾಡ್ಕೊತಾ ಇದ್ದೆ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ದೇವ್ರ ಮನೇಲಿ ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಟೈಮ್ ತೊಗೊಳುತ್ತೆ ದೇವ್ರ ಮನೇಲಿ ಪೂಜೆ ಮಾಡೋಕ್ಕೆ. ಮತ್ತು ನಮ್ಮದು ಹಳೆ ಮನೇಲಿ ದೇವ್ರ ಮನೆ ಇರಲಿಲ್ವಲ್ಲ, ಅದರಿಂದ ಪೂಜೆ ಮಾಡೋ ಮನಸ್ಸೇ ಬರ್ತಿರ್ಲಿಲ್ಲ. ಸೊ ಈ ಮನೇಲಿ ಹಾಗಲ್ಲ, ವಾರ ವಾರ ಪೂಜೆ ಮಾಡಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಅನ್ನಿಸ್ತಾ ಇರುತ್ತೆ. ಅದರಿಂದ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಮ್ಯಾಟು ತರಿಸಿದ್ದೆ ನಾನು ಮೀಶೋದಿಂದ. ಆ ಒಂದು ಮ್ಯಾಟ್ದು ಲಿಂಕು ನಾನು ನಿಮಗೆ ತೋರಿಸ್ತೀನಿ ವೀಡಿಯೋದಲ್ಲಿ. ಸೊ ಅದು ಒಂದು ವೀಡಿಯೋ ಇದೆ, ಶಾಪಿಂಗ್ ವೀಡಿಯೋ, ಮೀಶೋ ಶಾಪಿಂಗ್ ವೀಡಿಯೋ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ.
ಸೊ ಹಬ್ಬದ ದಿನ ಎಲ್ಲ ನೀಟಾಗಿ ಹೂವು ಎಲ್ಲ ತಗೊಂಡಿದ್ದೆ, ಹಿಂದಿನ ದಿನನೇ ಹೂವು ತಗೊಂಡಿದ್ದೆ. ಹಬ್ಬದ ದಿನ ಮಾತಾಡ್ಸೋಕ್ಕಾಗಲ್ಲ, ಹೂವಿನ ರೇಟು ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಸರಿ ಅಂತ ಹೂವು ಎಲ್ಲ ಹಾಕೋತಾ ಇದ್ದೀನಿ. ಸೊ ಹೂವು ಎಲ್ಲ ಕೂತ್ಕೊಂಡೇ ಹಾಕೋತಾ ಇದ್ದೀನಿ. ನಿಂತ್ಕೊಂಡು ಬಕ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೇ ಸಲ ಎಲ್ಲ ಕಟ್ ಮಾಡಿಕೊಂಡು ಕೆಳಗಡೆ ಎಲ್ಲ ಹೂವು ಇಟ್ಬಿಟ್ಟು ಆಮೇಲೆ ಮೇಲ್ಗಡೆ ಫೋಟೋಕ್ಕೆ ಅಂತ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ. ಮೇಲ್ಗಡೆ ಇಡೋಣ ಆಮೇಲೆ ಅಂತ ಫಸ್ಟು ಕೆಳಗಡೆದೆಲ್ಲ ಮುಗಿಸ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನೋಡ್ಬೋದು ನೀವೇನೆ. ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬಾ ಟೈಮ್ ಆಯಿತು. ಸರಿ ಅಂತ ನೀಟಾಗಿ ರೆಡಿ ಮಾಡಿಕೊಂಡೆ. ಐ ಹೋಪ್ ನೀವು ಅಂದ್ಕೊಂಡಿರ್ಬೋದು ನಾನು ಒಂದು ವಿಡಿಯೋದಲ್ಲಿ ಮುಂದೆ ಏನಾದರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ, ಮೆನ್ಷನ್ ಮಾಡಿದ್ದೆ. ಇನ್ನೂ ಆ ಒಂದು ಬಿಸ್ನೆಸ್ ಬಗ್ಗೆ ನಾನೇನು ವಿಡಿಯೋ ಮಾಡಿಲ್ಲ. ಮಾಡಬೇಕು, ಮಾಡ್ತೀನಿ, ಮುಂದೆ ಮಾಡ್ತೀನಿ. ಸ್ವಲ್ಪ ಹೊಸ ಮನೆ ಬಂದಿದ್ದರಿಂದ ಸ್ವಲ್ಪ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಎಲ್ಲ ಮನೆಯೆಲ್ಲ ಒಂದು ಸೈಡು ತುಂಬ ಅರೇಂಜ್ಮೆಂಟ್ ಮಾಡ್ಕೋಬೇಕಿತ್ತಲ್ಲ, ಅದರಿಂದ ಟೈಮ್ ಹಿಡಿತು. ಅದಕ್ಕೆ ನಾನು ಇಷ್ಟು ದಿನ ವಿಡಿಯೋನ ಸರಿಯಾಗಿ ಪೋಸ್ಟ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇನ್ಮೇಲೆ ನೀವು ಇದೇ ರೀತಿ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಬಂದರೆ ನಾನು ಇದೇ ರೀತಿ ಒಂದು ಒಳ್ಳೊಳ್ಳೆ ವಿಡಿಯೋಸ್ನ ಒಳ್ಳೊಳ್ಳೆ ಕಂಟೆಂಟ್ನ ನಾನು ನಿಮಗೆ ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಮೇನ್ ಏನಪ್ಪ ಅಂದರೆ ನಿಮ್ಮ ಒಂದು ಸಪೋರ್ಟು ನನಗೆ ಯಾವಾಗಲೂ ಇದೇ ರೀತಿ ಇರಬೇಕು. ಇದೇ ರೀತಿ ನನಗೆ ಬೆಂಬಲವಾಗಿ ಸಪೋರ್ಟ್ ಮಾಡಿದ್ರೆ ನಾನು ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಒಂದು ಸ್ಫೂರ್ತಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇದೇ ರೀತಿ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಆಗಿದೆ ದೇವ್ರ ಮನೆ ಅಂತ. ದೇವ್ರ ಮನೆ ತುಂಬ ಕ್ಲೀನಾಗಿ ರೆಡಿಯಾಗಿದೆ. ಸೊ ಎಲ್ಲ ಹೂವು ಎಲ್ಲ ಇಟ್ಟ ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ಒಂದು ಲಾಸ್ಟಲ್ಲಿ ಒಂದು ಪಿಕ್ನ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು. ಸೊ ಎಲ್ಲ ಆಯಿತು, ಎಲ್ಲ ಮುಗಿಸ್ಬಿಟ್ಟು ಪೂಜೆ ಎಲ್ಲ ಮಾಡಬೇಕಿತ್ತಲ್ಲ, ಪೂಜೆ ಮಾಡ್ತಾಯಿದ್ದೆ. ನಮ್ಮ ಯಜಮಾನ್ರು ವೀಡಿಯೋ ಮಾಡ್ಕೋತಾ ಇದ್ರು, ನೀನು ಮಾಡು ನಾನು ವೀಡಿಯೋ ಮಾಡ್ಕೋತೀನಿ ಅಂತ. ಸರಿ ಆಯಿತು ಅಂತ ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಸರಿ ಅಂತ ಪೂಜೆ ಮಾಡ್ತಾಯಿದ್ದೆ. ಪೂಜೆ ಮಾಡೋದ್ರಲ್ಲಿ ಟೈಮ್ ಆಗೋಯಿತು. ಒಲೆ ಮೇಲೆ ಇಟ್ಟಿದ್ದೆಲ್ಲ ತಂದು ನಾನು ಪೊಂಗಲ್ ಮಾಡಿ ಅಷ್ಟು ಬೇಗ ಪೊಂಗಲ್ ರೆಡಿ ಮಾಡಿ ಅದನ್ನು ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಪೊಂಗಲ್ ಮಾಡಿರೋದು, ಪೊಂಗಲ್ ಮಾಡಿಕೊಂಡು ಬೇಗ ಕಡಲೆಕಾಯಿ ಗೆಣಸು ಎಲ್ಲ ಬೇಯಿಸಿ ಎಲ್ಲ ತಂದು ಇಟ್ಟು ಪೂಜೆ ಮಾಡೋದ್ರಲ್ಲಿ ಲೇಟ್ ಆಯಿತು. ಸೊ ಪೊಂಗಲ್ ಆದಮೇಲೆ ನಮ್ಮ ಯಜಮಾನ್ರಿಗೆ ಕೊಟ್ಟು ನಾನು ಸ್ವಲ್ಪ ಪೊಂಗಲ್ ತಿಂದು ಆಮೇಲಿಂದ ಅಕ್ಕಿ ತೊಳಿತಾ ಇದ್ದೆ ಅನ್ನ ಮಾಡೋಣ ಅಂತ, ಹೊಟ್ಟೆ ಹಶ್ವಾಗ್ತಿತ್ತು ಅಂತ. ಅನ್ನ ಮಾಡೋಕ್ಕೆ ಆ ಸೈಡ್ ಇಟ್ಬಿಟ್ಟು ಈ ಸೈಡು ಸಂಕ್ರಾಂತಿ ಹಬ್ಬ ಅಂತಂದರೆ ಫೇಮಸ್ ಏನಪ್ಪ ಅಂದರೆ ಅವರೆಕಾಯಿ ಇಕ್ಕಿದ ಬೇಳೆಕಾಳು ಅವರೆಕಾಯಿ ಸಾಂಬಾರು ಮಾಡೋದು ಈ ಸಂಕ್ರಾಂತಿ ಹಬ್ಬಕ್ಕೆ ಫೇಮಸ್ಸು. ಅದೇ ನಮಗೆ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಅದೇ ಒಂದು ಕ್ರೇಜು, ಇಕ್ಕಿದ ಬೇಳೆಕಾಳು ಸಾಂಬಾರು ಮಾಡೋದು. ಕಾಳು ಇಕ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಮಸಾಲೆ ಹುರಿಯೋಣ ಅಂತ ಮಸಾಲೆ ಹುರಿತಾ ಇದ್ದೆ. ಮಸಾಲೆ ಚೆನ್ನಾಗಿ ಹುರ್ಕೋಬೇಕು. ಮಸಾಲೆ ಅರ್ಧಂಬರ್ಧ ಹುರ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರೋಲ್ಲ. ಚೆನ್ನಾಗಿ ಮಸಾಲೆನ ಹುರ್ಕೋಬೇಕು. ಮುಂದೆ ನಾನು ವಾಯ್ಸ್ ಕೊಟ್ಟಿರಲ್ಲ, ಡೈರೆಕ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಬನ್ನಿ. ಒಬ್ಬರು ಇಲ್ಲ ಕಣೆ, ನಾನೇ ಫಸ್ಟ್ ಅಂದು ಹೋಯ್ತದೆ.
ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನೋಡ್ಬೋದು ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಲಂಕಾರ ಅನ್ನೋದು. ದೇವಸ್ಥಾನ ನೋಡೋದೇ ಒಂದು ಚಂದ. ಅದು ಹಬ್ಬದ ಟೈಮಲ್ಲಿ ದೇವಸ್ಥಾನ ನೋಡಿ ದೇವಸ್ಥಾನಕ್ಕೆ ಹೋಗೋದು, ರಶ್ಶಲ್ಲಿ ನಿಂತ್ಕೊಳ್ಳೋದು, ರಶ್ಶಲ್ಲಿ ದರ್ಶನ ಮಾಡೋದು ಅದೊಂಥರ ಚೆನ್ನಾಗಿರುತ್ತೆ. ಸೊ ಇಷ್ಟ ಆಯಿತು ಈ ಒಂದು ವ್ಲಾಗು ಸಂಕ್ರಾಂತಿ ಹಬ್ಬದ್ದು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ. ಸಪೋರ್ಟ್ ಮಾಡಿ. ರೈಸ್ ಅವು ಎಲ್ಲ ಅವೆಲ್ಲ ರೈಸ್ನಾಗೆ ಜಾಸ್ತಿ ಇರೋದು. ಪವನ ಮಾಲೆ ಹಾಕ್ಸ್ಕೊಲ್ಲಪ್ಪ. ಪವನ 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 ಮಾಲೆ ಹಾಕ್ಸ್ಕೊಲ್ಲಪ್ಪ. 7 ಸ್ಟಾರ್ 7 ಸ್ಟಾರ್. ಅದಕ್ಕೆ ಜಂಪಿಂಗು.